ಕತಾರ್ನಲ್ಲಿ ಈ ಥರ ಕಲರ್ಫುಲ್ ಮತ್ತು ಕೂಲ್ ಹ್ಯಾಂಗ್ಔಟ್ ಪ್ಲೇಸ್ ಇತ್ತಂದರೆ ನಿಮಗೂ ಶಾಕ್ ಆಯ್ತು. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ನಾವು ಫ್ಲಾಗ್ ಪ್ಲಾಝಾಯಿಂದ ಚೂರು ನಡ್ಕೊಂಡು ಮುಂದೆ ಬಂದರೆ ಈ ಥರ ಕಲರ್ಫುಲ್ ಇಪ್ಪದು ಬಾಕ್ಸ್ ಥರ ಪ್ಲೇಸ್ ತೋರುತ್ತೆ. ಈ ಪ್ಲೇಸಿಗೆ ಬಾಕ್ಸ್ ಪಾರ್ಕ್ ಅಂತ ಕರೀತಾರೆ. ಇದು ಬಾಕ್ಸ್ ಥರ ಇತ್ತಲ್ಲ, ಅದು ಆ್ಯಕ್ಚುಲಿ ಶಿಪ್ಪಿಂಗ್ ಕಂಟೈನರ್ಸನ್ನು ಕೆಫೆ, ಶಾಪ್ಸ್ ಮತ್ತು ಈವನ್ ಆಫೀಸ್ ಆಗಿ ಅವ್ರು ಕನ್ವರ್ಟ್ ಮಾಡಿರು. ಮತ್ತು ಇಲ್ಲಿ ಸ್ಟೆಪ್ ಹತ್ಕೊಂಡು ಮೇಲ್ ಹೊರೆ ಇಲ್ಲಿ ತೋರು ವ್ಯೂ ಇತ್ತಲ್ಲ, ನಿಜವಾಗ್ಲೂ ಸೂಪರ್ ಇತ್ತು. ಈ ಮರೀನಾ ಏರಿಯಾದಲ್ಲಿ ಇಪ್ಪದು 90% ಯಾಟ್ಸ್ ಎಲ್ಲ ಪ್ರೈವೇಟ್ ಯಾಟ್ಸು, ಆದರೆ ಅದರಲ್ಲೂ ಸ್ವಲ್ಪ ಎಲ್ಲ ಯಾಟ್ಸ್ ಮತ್ತು ಬೋಟ್ಸ್ ಎಲ್ಲ ರೆಂಟಿಗೆ ಕೂಡ ಕೊಡ್ತರು. ಮತ್ತು ಇಲ್ಲಿ ಕೂಲ್ ಆಗಿ ಟ್ರೆಂಡಿಂಗ್ನಲ್ಲಿ ಇಪ್ಪದು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಈ ಆ್ಯಕ್ಟಿವಿಟಿಗೆ ತುಂಬ ದೊಡ್ಡ ಲೈನ್ ಇದ್ದಿತ್ತು. ಎಂತ ಅಂತ ಕಂಡ್ರೆ ಕಾರ್ ಮರೆ ನೀರಿನಲ್ಲಿ ಹೋತಿತ್ತು, ಕಂಡು ಭಾರಿ ಖುಷಿ ಆಯಿತು. ಮತ್ತು ಇಲ್ಲಿ ಫುಡ್ಡೆಲ್ಲ ತಗೊಂಡ್ರೆ ಎಲ್ಲಿ ತಿಂಬುದಂತ ವರಿ ಮಾಡೋಕ್ಕಂತಲೇ ಇಲ್ಲ. ಇಲ್ಲಿ ಲಿಟ್ರಲಿ ಈ ಥರ ಸಪ್ರೇಟ್ ಬಾಕ್ಸ್ನಲ್ಲೂ ಚೇರ್ಸ್, ಟೇಬಲ್ಸ್ ಎಲ್ಲ ಇತ್ತು, ಕೂತ್ ಆರಾಮ್ಸೆ ತಿನ್ಲಕ್ಕೆ. ಮತ್ತು ಸ್ವಲ್ಪ ಮುಂದೆ ಜನ ರಾಶಿ ಬಿದ್ದಿರಿ ಎಂತಕ್ಕಂತ ಕಂಡ್ರೆ ಅರಬ್ ಕಪ್ಪಿದ್ದು ಫ್ಯಾನ್ ಝೋನ್ ಮಾಡಿರ, 2 ಸೈಡ್ನಲ್ಲೂ ಮ್ಯಾಚ್ ಕಾಂಬಕ್ಕೆ ಸ್ಕ್ರೀನ್ ಹಾಕಿರ. ಹಾಗೆ ನಾವು ಕಾಂಬ ಅಂದೇಳಿ ಬಾಸ್ಕಿನ್ ರಾಬಿನ್ಸಿದ್ದು ಐಸ್ ಕ್ರೀಮ್ ತಗೊಂಡು ಸ್ಕ್ರೀನ್ ಹತ್ರ ಹೋಯ್ತು. ಹಾಗೆ ಐಸ್ ಕ್ರೀಮ್ ಇಟ್ಕೊಂಡು ತಿಂಬಕ್ಕೆ ಜಾಗ ಹುಡ್ಕೊಂಡ್ರೆ ಫ್ಯಾನ್ ಝೋನ್ನಲ್ಲೂ ಜನವೇ ಜನ. ಇವರಿಗೆಲ್ಲ ಮ್ಯಾಚ್ ಸ್ಟಾರ್ಟ್ ಆದ್ದು ಖುಷಿ ಆದರೆ ನಂಗೆ ಜನನ ಕಂಡು ಖುಷಿ ಆಯಿತು. ಒಂದು ಸೈಡ್ ಫುಲ್ ಕ್ರೌಡ್ ಆದರೆ ಇನ್ನೊಂದು ಸೈಡು ವೆಸ್ಟ್ ಬೈ ದ ಸ್ಕೈ ಲೈನ್. ಮತ್ತು ಈ ಡಿಸೆಂಬರಿದ್ದು ವೆದರ್ ಎಂಥ ಕಾಂಬಿನೇಷನ್ ಅಲ್ಲ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಬಾಯ್.